ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಇಂಡಸ್ಟ್ರೀಟ್ ಸಿನಿಮಾಗಳು ಇವೆ. ನಮ್ಮ ಸ್ಟಾರ್ ನಟರ ಹೆಸರಿನಲ್ಲಿ ಎಷ್ಟು ಇಂಡಸ್ಟ್ರೀಟ್ ಸಿನಿಮಾಗಳು ಇವೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಮತ್ತು ನಿಮಗೆ ಇಷ್ಟವಾದ ಇಂಡಸ್ಟ್ರೀಟ್ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಕನ್ನಡ ಸಿನಿಮಾ ಇಂಡಸ್ಟ್ರೀಟ್ ಅಂದರೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಇದ್ದೇ ಇರುತ್ತೆ. 15 ಇಂಡಸ್ಟ್ರೀಟ್ ಸಿನಿಮಾನ ಕನ್ನಡಕ್ಕೆ ಕೊಟ್ಟು ದಾಖಲೆಯನ್ನು ಬರೆದವರು ಡಾಕ್ಟರ್ ರಾಜ್ಕುಮಾರ್ ಅವರು. 1954ರಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ. 1956ರಲ್ಲಿ ರಿಲೀಸ್ ಆದ ಭಕ್ತ ವಿಜಯ. 1958ರಲ್ಲಿ ರಿಲೀಸ್ ಆದ ಭೂ ಕೈಲಾಸ. 1965ರಲ್ಲಿ ರಿಲೀಸ್ ಆದ ಅವರ ಎವರ್ಗ್ರೀನ್ ಸಿನಿಮಾ ಸತ್ಯ ಹರಿಶ್ಚಂದ್ರ. 1971ರಲ್ಲಿ ರಿಲೀಸ್ ಆಗಿ ಎಲ್ಲರನ್ನ ಇನ್ಸ್ಪೈರ್ ಮಾಡಿದಂಥ ಸಿನಿಮಾ ಮತ್ತು ಜನರ ಮನಸ್ಸು ಗೆದ್ದಂಥ ಸಿನಿಮಾ ನೋಡ್ತಿದ್ದಂತೆ ನಮ್ಮೆಲ್ಲರನ್ನ ಅಳುವಂತೆ ಮಾಡುವ ಸಿನಿಮಾ ಕಸ್ತೂರಿ ನಿವಾಸ. ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಬಂಗಾರದ ಮನುಷ್ಯ ಈ ಸಿನಿಮಾ 1972ರಲ್ಲಿ ರಿಲೀಸ್ ಆಗಿತ್ತು. ಕೆಲಸಕ್ಕಾಗಿ ಹಳ್ಳಿ ಬಿಟ್ಟು ಸಿಟಿಗೆ ಹೋದರೂ ಕೂಡ ಮತ್ತೆ ತಮ್ಮ ಹಳ್ಳಿಗೆ ಬಂದು ಕೃಷಿ ಮಾಡುವಂತೆ ಮಾಡಿದಂಥ ಸಿನಿಮಾ ಇದು. ಎಲ್ಲರನ್ನ ಇನ್ಸ್ಪೈರ್ ಮಾಡಿದಂಥ ಸಿನಿಮಾ ಇದು. ಸಂಪತ್ತಿಗೆ ಸವಾಲ್ ಈ ಸಿನಿಮಾ 1974ರಲ್ಲಿ ರಿಲೀಸ್ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಜ್ರಮುನಿ ಅವರ ಎವರ್ಗ್ರೀನ್ ಸಿನಿಮಾ ಇದು. 1975ರಲ್ಲಿ ರಿಲೀಸ್ ಆದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಮಯೂರ. 1977ರಲ್ಲಿ ರಿಲೀಸ್ ಆದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಬಬ್ರು ವಾಹನ. 1977ರಲ್ಲಿಯೇ ರಿಲೀಸ್ ಆದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಸನಾದಿ ಅಪ್ಪಣ್ಣ. ಒಂದಲ್ಲ ಎರಡಲ್ಲ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡು ದಾಖಲೆ ಬರೆದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಶಂಕರ್ ಗುರು. ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ. 1978ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. 1982ರಲ್ಲಿ ರಿಲೀಸ್ ಆಗಿ ಅವರ ಎವರ್ಗ್ರೀನ್ ಸಿನಿಮಾ ಚಲಿಸುವ ಮೋಡಗಳು. ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಕವಿರತ್ನ ಕಾಳಿದಾಸ. ನಮ್ಮಿಂದ 6 ಭಾಷೆಗೆ ರೀಮೇಕ್ ಆಗಿರುವ ಅವರ ಎವರ್ಗ್ರೀನ್ ಸಿನಿಮಾ. ದಾಖಲೆ ಬರೆದಂಥ ಸಿನಿಮಾ ಅನುರಾಗ ಅರಳಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ 1992ರಲ್ಲಿ ರಿಲೀಸ್ ಆದಂಥ ಜೀವನ ಚೈತ್ರ. ನಾದಮಯ ಈ ಲೋಕವೆಲ್ಲ ಎಂಬ ಹಾಡಿಗೆ ಅವಾರ್ಡ್ ತಂದುಕೊಟ್ಟಂಥ ಸಿನಿಮಾ ಇದು. ಒಟ್ಟಾರೆ ಹೇಳೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು 15 ಇಂಡಸ್ಟ್ರೀಟ್ ಸಿನಿಮಾನ ನಮ್ಮ ಕನ್ನಡಕ್ಕೆ ಕೊಟ್ಟು ಒಂದು ದಾಖಲೆಯನ್ನು ಬರೆದಿದ್ದಾರೆ. ಫಿನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅನ್ನೋ ಬಿರುದನ್ನು ಪಡೆದುಕೊಂಡವರು ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರು. ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ನಟರು ಅಂದರೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ 3 ಇಂಡಸ್ಟ್ರೀಟ್ ಸಿನಿಮಾನ ಕೊಟ್ಟಿದ್ದಾರೆ. ಅವು ಯಾವ್ಯಾವ ಸಿನಿಮಾ ಅಂತ ನೋಡೋದಾದರೆ, ಒಂದು ಬಂಧನ, 2ನೇದಾಗಿ ಯಜಮಾನ ಮತ್ತು 3ನೇದಾಗಿ ಆಪ್ತಮಿತ್ರ. ಕರ್ನಾಡು ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. 60 ವರ್ಷ ಆದರೂ ಕೂಡ ಅತಿ ಹೆಚ್ಚು ಮುಂಬರುವ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ಅಂದರೆ ಅದು ಶಿವರಾಜ್ ಕುಮಾರ್ ಒಬ್ಬರೇನೆ. ಶಿವಣ್ಣ ಅವರ ಯಾವ್ಯಾವ ಸಿನಿಮಾಗಳು ಇಂಡಸ್ಟ್ರೀಟ್ ಅಂತ ನೋಡೋದಾದರೆ, ಮೊದಲನೇದಾಗಿ ಓಂ, 2ನೇದಾಗಿ ಜನುಮದ ಜೋಡಿ, 3ನೇದಾಗಿ ಜೋಗಿ. ಈ 3 ಸಿನಿಮಾಗಳು ಶಿವಣ್ಣ ಅವರ ಇಂಡಸ್ಟ್ರೀಟ್ ಆದಂಥ ಸಿನಿಮಾಗಳು. ಅಂದು ಮೆಜೆಸ್ಟಿಕ್ನಲ್ಲಿ ಅವಮಾನವನ್ನು ಎದುರಿಸಿದಂಥ ನಟರು ಇಂದು ಮೆಜೆಸ್ಟಿಕ್ನಲ್ಲಿ ತಮ್ಮದೇ ಆದ ಅತಿ ಎತ್ತರದ ಕಟೌಟ್ ನಿಲ್ಲಿಸುವವರೆಗೆ ಯಶಸ್ಸು ಪಡೆದಿದ್ದಾರೆ. ಒಬ್ಬ ಸರ್ಕಾರಿ ಬಸ್ ಡ್ರೈವರ್ ಮಗನಾಗಿ ಜನಿಸಿದ ಇವರು ಇಂದು ಕರ್ನಾಟಕದ ಟಾಪ್ ಸ್ಟಾರ್ಗಳಲ್ಲಿ ಒಬ್ಬರಾಗಿದ್ದು ವಿಶೇಷ. ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ 3 ಇಂಡಸ್ಟ್ರೀಟ್ ಸಿನಿಮಾನ ಕೊಟ್ಟಿದ್ದಾರೆ. ಅವು ಯಾವ್ಯಾವ ಸಿನಿಮಾ ಅಂತ ನೋಡೋದಾದರೆ, ಮೊದಲನೇದಾಗಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, 2ನೇದಾಗಿ KGF ಚಾಪ್ಟರ್ 1, 3ನೇದಾಗಿ KGF ಚಾಪ್ಟರ್ 2. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ 1 ಇಂಡಸ್ಟ್ರೀಟ್ ಸಿನಿಮಾನ ಕೊಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂತ ನೋಡೋದಾದರೆ, ಅದು ಪ್ರೇಮಲೋಕ ಸಿನಿಮಾ. ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ 1 ಇಂಡಸ್ಟ್ರೀಟ್ ಸಿನಿಮಾನ ಕೊಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂತ ನೋಡೋದಾದರೆ
1989ರಲ್ಲಿ ರಿಲೀಸ್ ಆದ ನಂಜುಂಡಿ ಕಲ್ಯಾಣ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಇಂಡಸ್ಟ್ರಿ ಸಿನಿಮಾನ ಕೊಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂತ ನೋಡೋದಾದರೆ ಅವರು ಅಭಿನಯಿಸಿರುವ ಮೊದಲ ಸಿನಿಮಾ ಎ ಸಿನಿಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಇಂಡಸ್ಟ್ರಿ ಸಿನಿಮಾನ ಕೊಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂತ ನೋಡೋದಾದರೆ ಅದು ಮುಂಗಾರು ಮಳೆ ಸಿನಿಮಾ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಇಂಡಸ್ಟ್ರಿ ಸಿನಿಮಾನ ಕೊಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂತ ನೋಡೋದಾದರೆ ರಾಜಕುಮಾರ. ಇವಿಷ್ಟು ನಮ್ಮ ಕನ್ನಡ ನಟರ ಇಂಡಸ್ಟ್ರಿ ಹಿಟ್ಟಾದಂಥ ಸಿನಿಮಾಗಳು. ಈ ಲಿಸ್ಟ್ನಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.